ವೀಕ್ಷಕರೇ ನಮಸ್ಕಾರ. ಇವತ್ತು ಪಪ್ಪಾಯಿ ಹಣ್ಣಿನ ಬಗ್ಗೆ ತಿಳಿಯೋಣ ಬನ್ನಿ. ಪಪ್ಪಾಯಿಯ ಮೂಲ ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕ, ಆದರೆ ಭಾರತ ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಡೆ ಇದನ್ನ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಇದು ಬೇಗ ಬೆಳೆಯುವ ಹಣ್ಣಾಗಿದ್ದು ಈ ಗಿಡವನ್ನು ನೆಟ್ಟ ನಂತರ 8 ರಿಂದ 10 ತಿಂಗಳಲ್ಲಿ ಫಲ ನೀಡಲು ಆರಂಭಿಸುತ್ತದೆ. ಇದರಿಂದ ಹಲವಾರು ಲಾಭಗಳಿದ್ದಾವೆ. ಪಪ್ಪಾಯಿ ಹಣ್ಣಿನಲ್ಲಿರುವ ಪಪೈನ್ ಎಂಬ ಎನ್ಲೈಮ್ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಸಹಾಯ ಮಾಡುತ್ತದೆ. ಅದರ ಕಾರಣದಿಂದಲೇ ಮಲಬದ್ಧತೆ ಸಮಸ್ಯೆಗೆ ಪಪ್ಪಾಯಿ ಉತ್ತಮ ಮನೆಮದ್ದು ಎಂದು ಕರೆಯಲಾಗುತ್ತದೆ. ಇದರಲ್ಲಿರುವ ವಿಟಮಿನ್ ಎ, ಸಿ ಮತ್ತು ಇ ಕಣ್ಣುಗಳ ಆರೋಗ್ಯಕ್ಕೆ, ಚರ್ಮದ ಕಾಂತಿಗೆ ಮತ್ತು ರೋಗ ನಿರೋಧಕ ಶಕ್ತಿಗೆ ಅತ್ಯಂತ ಲಾಭ. ಪಪ್ಪಾಯಿ ಹಣ್ಣು ಹೃದಯ ರೋಗ ಕಾಪಾಡುತ್ತದೆ, ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತದೆ ಮತ್ತು ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇನ್ನೊಂದು ವಿಶೇಷ ಅಂಶ ಏನೆಂದರೆ ಪಪ್ಪಾಯಿ ಹಣ್ಣು ತೂಕ ಇಳಿಕೆಗೆ ಸಹಾಯ ಅತ್ಯುತ್ತಮವಾಗಿದೆ. ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚು ನಾರಿನಂಶ ಇರುವುದರಿಂದ ಡಯಟ್ ಪಾಲಿಸುವವರಿಗೆ ಇದು ಸೂಕ್ತ. ಬನ್ನಿ ಬದಲಾಗೋಣ, ಔಷಧಿ ಗಿಡಗಳನ್ನು ಹೆಚ್ಚಾಗಿ ಬಳಸೋಣ.